ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಬಿಡೋಣ ಅಂತ ಹೇಳಿ ಎಲ್ಲ ಬಟ್ಟೆಗಳು ನೋಡ್ತಾ ಇದ್ದೆ. ಎಲ್ಲ ಆಗಾಗ್ಗೆ ತಂದು ಅಲ್ಲಲ್ಲೇ ಇಟ್ಬಿಡ್ತಾ ಇದ್ದೆ. ಬಟ್ಟೆಗಳೇ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಎಲ್ಲ ಬಟ್ಟೆಗಳನ್ನು ತೆಗ್ದು ಒಂದು ಕಡೆ ಜೋಡಿಸಿ ನಾವು ಬ್ಯಾಗ್ ಹೊಲಿಯುವಾಗ ಅಥವಾ ಪರ್ಸ್ ಹೊಲಿಯುವಾಗ ಒಟ್ಟಿಗೆ ಯಾವುದಿದೆ ಅಂತ ಹೇಳಿ ನೋಡ್ಕೊಳ್ಬೋದು. ಬಟ್ಟೆಗಳಿಲ್ಲ ಅಂತ ಹೊಸದಾಗಿ ಬಟ್ಟೆ ತರೋದು ಮತ್ತೆ ಅದೇ ರೀತಿ ಸ್ಟಾಕ್ ಆಗ್ಬಿಡ್ತಾ ಇತ್ತು. ಹಾಗಾಗಿ ತುಂಬಾ ಬಟ್ಟೆಗಳಿದೆ. ಇದಲ್ಲದೆ ಬೇರೆ ಕಡೆನೂ ಇದೆ. ಹಾಗಾಗಿ ಎಲ್ಲ ನೀಟಾಗಿ ಒಂದು ಕಡೆ ಜೋಡಿಸ್ಕೊಳ್ಳೋಣ. ಇನ್ನು ಮುಂದೆ ಕರೆಕ್ಟಾಗಿ ವಿಡಿಯೋ ಮಾಡಿ ಬಿಡೋಣ ರೆಗ್ಯುಲರ್ ಆಗಿ. ಇಷ್ಟು ದಿವಸ ಹೆಲ್ತ್ ಕರೆಕ್ಟಾಗಿ ಇರಲಿಲ್ಲ, ಅದರಿಂದಾಗಿ ನಾನು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಎಲ್ಲ ಒಂದು ಕಡೆ ಬಟ್ಟೆ ತೆಗೆದಿಟ್ಕೊಂಡು ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಇದ್ದೇನೆ. ಬಟ್ಟೆ ಹೊಲಿಯೋದಕ್ಕಿಂತ ಹುಡ್ಕೋದ್ರಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಆಗಿಬಿಡೋದು. ಅದಕ್ಕೆ ಈ ರೀತಿಯಾಗಿ ಎಲ್ಲ ಕ್ಲಾತು ಬೇರೆ ಬೇರೆಯಾಗಿ ಇದು ಕಾಟನ್ ಮತ್ತು ಕಲಂಕಾರಿ ಬಟ್ಟೆಗಳನ್ನ ಜೋಡಿಸಿಟ್ಟಿದ್ದೇನೆ. ಇದರಲ್ಲಿ ಟೆಫ್ಲಾನ್ ಕ್ಲಾತ್ನ ಜೋಡಿಸಿಟ್ಟಿದ್ದೇನೆ. ಇದರಲ್ಲಿ ಮಾಮೂಲಿ ಫ್ಯಾಬ್ರಿಕ್ನ ಜೋಡಿಸಿಟ್ಟಿದ್ದೇನೆ. ಈ ರೀತಿಯಾಗಿ ಜೋಡಿಸ್ಕೊಂಡ್ರೆ ನನಗೆ ಹುಡ್ಕೋದು ಟೈಮು ಉಳಿಯುತ್ತೆ ಅಂತ ಹೇಳಿ ಇವಾಗ ಸಪ್ರೇಟ್ ಈ ಥರ ಎಲ್ಲ ಮಾಡ್ಕೊಂಡಿದ್ದೇನೆ. ಮೊದಲು ಇದರಲ್ಲಿ ಈ ಥರ ಶಾಪಿಂಗ್ ಬ್ಯಾಗಲ್ಲಿ ಅಲ್ಲಲ್ಲೇ ಇಟ್ಬಿಡ್ತಾ ಇದ್ದೆ. ಯಾವ್ದು ಬಟ್ಟೆ ಇದೆ ಯಾವ್ದು ಬಟ್ಟೆ ಇಲ್ಲ ಗೊತ್ತಾಗ್ತಾನೆ ಇರಲಿಲ್ಲ.